ಏಕೆನ್ನ ಕಾಡುವೆಯೋ ಹೇ ವಿಧಿ, ಸಾಕಿನ್ನು ಜೀವನವು ಕೊನೆಗಾಣಿಸದನಿ. ಸಾಗರದೊಳಗೆ ಏಕೆಂದ ನೂಗಿದೆ, ಶೋಕ ಸಾಗರದೊಳಗೆ ಏಕೆಂದ ನೂಗಿದೆ, ಸಾಕಿನ್ನು ಜೀವನವು ಕೊನೆಗಾಣಿಸೋ ಹರಿಯೇ. ಸಾಕಿನ್ನು ಜೀವನವು ಕೊನೆಗಾಣಿಸೋ ಹರಿಯೇ, ಶೋಕ ಸಾಗರದೊಳಗೆ ಏಕೆಂದ ಹರಿಯು ಪೇಳಿದ ಎಲ್ಲ ಜನನದ ರಹಸ್ಯವ, ಹರಿಯು ಪೇಳಿದ ಎಲ್ಲ ಜನನದ ರಹಸ್ಯವ, ಕುಂತಿದೇವಿಯು ನನ್ನ ಜನನಿ ಎನ್ನುವ ಪರಿಯ, ಮಾತೆಯನು ಮಮಕಾರದಿ ಮಾತನಾಡಿಸಲೆಂದು, ಮನವು ಕಾತರಿಸುತ್ತಿದೆ ದೇಶವನ್ನು ತ್ಯಜಿಸಿ, ಮನವು ಕಾತರಿಸುತ್ತಿದೆ ದೇಶವನ್ನು ತ್ಯಜಿಸಿ, ಶೋಕ ಸಾಗರದೊಳಗೆ ಏಕೆಂದ ನೂಗಿದೆ, ಸಾಕಿನ್ನು ಜೀವನವು ಕೊನೆಗಾಣಿಸೋ ಹರಿಯೇ. ಶ್ರೀಹರಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವು ಇದೆ. ಇಲ್ಲಿಗೆ ನನ್ನ ಹೆತ್ತ ತಾಯಿಯಾದ ಕುಂತಿ ಮಾತೆಯೂ ಬರುವಳೆಂದು ಹೇಳಿದ್ದರು. ಆದರೆ ಯಾವ ಕಡೆ ನೋಡಿದರೂ ಮಾತೆಯ ದರ್ಶನವಾಗಲೇ ಇಲ್ಲ. ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಜಗತ್ತನ್ನು ಮೊದಲಿನಿಂದಲೂ ಬೆಳಗುತ್ತಿರುವೆ. ನಾನು ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಇಲ್ಲಿಗೆ ಬಂದಿರುವೆನು, ಆ ಭಾಗ್ಯವನ್ನು ಕರುಣಿಸಿ ನನ್ನ ಜೀವನವೂ ಪದಭ್ರಷ್ಟವಾಗದಂತೆ ಸದಾ ಧರ್ಮದ ದಾರಿಯಲ್ಲ ನಡೆಸುವ ಭಾರವು ನಿನ್ನದೇ ದೇವಾ, ನಿನ್ನದೇ. ಓಂ ನಮೋ ನಮಸ್ತೆ ಕುಮುದ ಹರಿವರೇಣ್ಯಂ, ನಮಸ್ತೆ ಕುಮುದ ಹರಿವರೇಣ್ಯಂ. ನೈಜರಶ್ಮಿಗಳಿಂದ ವಿಶ್ವವನ್ನು ಬೆಳಗೋ ತೇಜ ಪುಂಜಾರವಿಂದ ಪಾಹಿ ಮಾಂ. ನೈಜರಶ್ಮಿಗಳಿಂದ ವಿಶ್ವವನ್ನು ಬೆಳಗೋ ತೇಜ ಪುಂಜಾರವಿಂದ ಪಾಹಿ ಮಾಂ. ಸಪ್ತಾಶ್ವರತಮಹಾರೂಢಂ ಛಾಯಪ್ರಿಯಂ, ಸಪ್ತಾಶ್ವರತಮಹಾರೂಢಂ ಛಾಯಪ್ರಿಯಂ. ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಹಿ ಮಾಂ. ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಹಿ ಮಾಂ. ಸಾಸಿರ ಪಾದನೆ ಪಾಹಿ ಮಾಂ.
ಸಾಸಿರ ಪಾದನೆ ಪಾಹಿ ಮಾಂ. ಕರ್ಣ ಕರ್ಣ, ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಸ್ತ್ರೀ ನಾನಪ್ಪ. ನನ್ನನ್ನು ಕುಂತಿ ಎಂದು ಕರೆಯುವರು ಕರ್ಣ. ಅಮ್ಮ ಅಮ್ಮ, ಕುಮಾರ,
ಅಮ್ಮ ಜನನಿ ಅಮ್ಮ ಅಮ್ಮ ಕೀರ್ತಿಶಾಲಿ ಆಗು ಪುತ್ರ, ಕೀರ್ತಿಶಾಲಿ ಆಗು ಮಗನೇ. ಕೀರ್ತಿ ಎಂತಹ ಕೀರ್ತಿಯಮ್ಮ ನನ್ನದು, ಅದೆಂತಹ ಕೀರ್ತಿ. ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ದ್ರೋಹವಾದರೂ ಏನು ತಾಯಿ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಬಹು ಪ್ರೀತಿಯಿಂದ ಮಮತೆಯಿಂದ ಸಾಕಿಸಲು, ಆದರೆ ನೀನು ಮಾತ್ರ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವೇನು ತಾಯಿ, ಅಪರಾಧವೇನು? ಅಮ್ಮ, ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಿಟು ಅಪಮಾನ ಅಪನಿಂದನೆಗಳ ಸಮರ ಕೂಪಕ್ಕೆ ಏಕೆ ತಳ್ಳಿದೆ ತಾಯಿ? ಅಮ್ಮ, ಕರ್ಣಾರ್ಜುನರ ಮಧ್ಯೆ ಸೋದರ ಸಂಬಂಧವನ್ನು ಸೇರಿಸಬೇಕಾಗಿದ್ದ ನೀನು ನಮ್ಮೀರವರ ಮಧ್ಯದಲ್ಲಿ ದ್ವೇಷದ ಕಮರಿಯನ್ನು ಏಕೆ ಸೃಷ್ಟಿಸಿದೆ ತಾಯಿ, ಏಕೆ ಸೃಷ್ಟಿಸಿದೆ? ಈ ಪ್ರಪಂಚವೆಲ್ಲವೂ ನನ್ನನ್ನು ಈ ಸೂತ ಎಂದು ಜರಿದಾಡುತ್ತಿದ್ದಾಗ, ಈ ಮಾತುಗಳನ್ನು ಕೇಳಿ ನೊಂದು ಬೆಂದು ಕುಗ್ಗಿ ಹೋಗಿದ್ದಾಗ, ನಿನ್ನ ಒಂದೇ ಒಂದು ಮಾತಿನಿಂದ ಅವೆಲ್ಲವನ್ನು ಪರಿಹರಿಸಬೇಕಾಗಿದ್ದ ನೀನು ಏಕೆ ಸುಮ್ಮನಾದೆ ತಾಯಿ, ಏಕೆ ಸುಮ್ಮನಾದೆ? ಈ ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ? ಹೋಗಲಿ, ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಗಳಾಗಿಯೇ ಉಳಿಯಿಲ್ಲ. ಅಮ್ಮ, ನೀನು ಎಷ್ಟೇ ಆದರೂ ದೈವಕ್ಕೆ ಸಮಾನಳು. ಈಗಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿ ತಾಯಿ, ಯಾವ ಜನ್ಮದಲ್ಲಿ ತೀರಿಸಲಿ?
ಈಗಾಗಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿವೆ. ಇದುವರೆಗೂ ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ ಪುತ್ರ. ಈಗ ತಾನೇ ಶ್ರೀಕೃಷ್ಣನಿಂದ ನಿನ್ನ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲು ಓಡೋಡಿ ಬಂದೆ. ಬಾಲ್ಯದಲ್ಲಿ ನೀನು ಅದೆಷ್ಟು ಕಷ್ಟಪಟ್ಟೆಯೋ, ಅದೆಷ್ಟು ಸಂಕಟ ಪಟ್ಟೆಯೋ, ಇವಕ್ಕೆಲ್ಲವೂ ನಾನೇ ಕಾರಣ. ನನ್ನನ್ನು ಕ್ಷಮಿಸು ಕುಮಾರ, ನನ್ನನ್ನು ಕ್ಷಮಿಸು ಪುತ್ರ. ಅಮ್ಮ, 5 ಜನ ವೀರ ಪುತ್ರರನ್ನು ಹಡೆದ ವೀರಮಾತೆ, ಪರಮ ಭಾಗ್ಯವತಿ ಜನನಿ ಕುಂತಿದ್ದೇವಿ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ನೀನು ಪಾಪಿಯಲ್ಲಮ್ಮ, ಪವಿತ್ರಳು. ನಿನ್ನ ಪಾದ ಪೂಜೆ ಮಾಡಿದ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಮ್ಮ, ನಿನ್ನ ಮಗನಾಗಿ ಜನಿಸಿ ನದಿಯ ಪಾಲಾದಿ. ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತು. ನನ್ನ ಕರ್ಮವೇ ಗುರು ಶಾಪದಿಂದ ಮುಳಿಸಿತು. ನನ್ನ ಕರ್ಮವೇ ಭೀಶ್ವರ ಮಾತನ್ನು ಮೀರಿಸಿತು. ಅಮ್ಮ, ನನ್ನ ಕರ್ಮವೇ ಈ ಜಗತ್ತಿನಿಂದ ಕುಲಗೇಡಿ ಎಂದು ಜರಿಸಿತು. ಅಮ್ಮ, ವೀರಮಾತೆ, ಮಹಾಶಕ್ತಿ, ಪಂಚಪಾಂಡವರೆಂಬ ಮಹಾಪುತ್ರಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರಮಾತೆಯಮ್ಮ, ವೀರಮಾತೆ. ಅಮ್ಮ, ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವರಾದಿಗಳಿಗೆ ಹಾಲುಣಿಸಿ, ತುತ್ತುಣಿಸಿ, ಪವನದ ತೊಟ್ಟಿಲಲ್ಲಿ ತೂಗಿ ಆಡಿಸಿದ ಈ ನಿನ್ನ ಕೈಗಳಿಂದ ನನ್ನನ್ನೊಮ್ಮೆ ಆಡಿಸಬಲ್ಲೆಯ ತಾಯಿ? ಕುಮಾರ, ಇಲ್ಲ. ಅಂತ ಅದೃಷ್ಟವು ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಲಭಿಸಬೇಕು ತಾಯಿ, ಎಲ್ಲಿಂದ ಲಭಿಸಬೇಕು? ಹೋಗಲಿ ಬಿಡು ತಾಯಿ ನಿನ್ನ ಮನದ ಚಿಂತೆಯನ್ನು. ಕುಮಾರ, ಆಗಿದ್ದು ಆಗಿ ಹೋಯಿತು. ಈಗಲಾದರೂ ಪಾಂಡವರೊಡನೆ ಸೇರಿ ಸಂತೋಷದಿಂದ ಬಾಳುವಂತೆ ಸೌಭ್ರಾತ ದಾನ ಮಾಡು ಕರ್ಣ. ಅಮ್ಮ, ಸೌಭ್ರಾತ ದಾನ ಮಾಡು. ಅದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ, ಆನಂದದಿಂದ ನಡೆಸಿಕೊಡುವರು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹೆತ್ತ ತಾಯಿಯಾದ ನಾನೇ ಬಂದು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವುದು. ಪಾಂಡವರ ಮೇಲೆ ವೈರತ್ವವನ್ನು ಕಳೆ ಅವರನ್ನು ಉಳಿಸು ಕುಮಾರ. ಅಮ್ಮ, ನೀನೇ ಹೇಳು ತಾಯಿ. ಪರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆ ಪಾತಕಕ್ಕಿಂತಲೂ ಕೊನೆಯಾಗುವುದಿಲ್ಲವೇ? ಪೂರ್ವಜರು ನರಕಕ್ಕೆ ಬೀಳರೆ ಮುಂದೆ ಹುಟ್ಟುವ ಮಕ್ಕಳು, ಮೊಮ್ಮಕ್ಕಳು ಕರ್ಣನು ಎಂತಹ ನೀಚನಯ್ಯ ಎಂದು ನನ್ನನ್ನು ಶಪಿಸರೆ. ಅಮ್ಮ, ನೀನೇ ಹೇಳು, ನೀನೇ ಹಿತಬೋಧನೆ ಮಾಡು ತಾಯಿ, ನೀನೇ ಹಿತಬೋಧನೆ ಮಾಡು. ನಿಶ್ಚಯ ಕರ್ಣ, ನೀನು ಹೇಳುತ್ತಿರುವ ಮಾತುಗಳು ಅಕ್ಷರಶಃ ಸತ್ಯ. ಆದರೆ ಪಾಂಡವರು ನಿನ್ನ ಸಹೋದರರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷ ಪಡಬೇಡವೇ ಪುತ್ರ, ಪಡಬೇಡವೇ? ಅಯ್ಯೋ ಅಮ್ಮ, ಅಮ್ಮ, ಅಂತಹ ಅದೃಷ್ಟವು ಈ ಪಾಪಿ ಕಣ್ಣನಿಗೆ ಎಲ್ಲಿಂದ ಲಭಿಸಬೇಕ ತಾಯಿ? ನನ್ನ ಮಾತೃವಾದ ನೀನು ಮಾತೃಧರ್ಮವನ್ನು ಮರೆತು ಮಾತನಾಡುತ್ತಿರುವೆಯಾ? ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ದೊರಕುವ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ರಾಜ್ಯದ ಆಸೆಯನ್ನು ತೋರಿಸುತ್ತಿರುವೆಯಾ ಜನರಿಗೆ? ಅಮ್ಮ, ನೀನು ಎಳೆತನದಲ್ಲಿ ಚಿವುಟು ಆಗಿದ ಆ ಬಂಧು ಪ್ರೇಮದ ಸಸಿಯೂ ಒಳಗೆ ಹೋಗಿದೆ. ಮುಂದೆ ಚಿಗುರುವುದಿಲ್ಲಮ್ಮ, ಎಂದಿಗೂ ಚಿಗುರುವುದಿಲ್ಲ. ಅಮ್ಮ, ಇದುವರೆಗೂ ಸೋದರರೆಂಬ ಭಾವನೆಯೇ ನನಗಿರಲಿಲ್ಲ.
ಇದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ನನ್ನ ತಪ್ಪೇನಿದೆ? ಮಮ ಪುರಾಣ ಹಿ ಪಾಂಡವ ಎಂಬಂತೆ ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲದ ತಾಯಿ. ಬಿಡುತ್ತಾಯಿ ನಿನ್ನ ಮನದ ಚಿಂತೆಯನ್ನು. ಕುಮಾರ, ಲೋಕೈಕ ವೀರನಾದ ನೀನು ಆ ಕೌರವರೊಡನೆ ಸೇರಿ ಪಾಂಡವರ ಮೇಲೆ ಹಾಗೆ ಸಾಧಿಸುತ್ತಿರುವಾಗ ಭಯಪಡದೆ ಹೇಗಿರಲಿ ಕರ್ಣ? ಭಯಪಡದೆ ಹೇಗಿರಲಿ? ಹೋಗಲಿ, ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಆದರೂ ಪರಾತ್ಮಕರಾಗು ಪುತ್ರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳು ತಾಯಿ, ಆನಂದದಿಂದ ನಡೆಸಿಕೊಡುವ. ಆದರೆ ಕರ್ಣನು ಅಂತ ನೀಚನಲ್ಲ. ಈ ನನ್ನೆರಡು ಬಾಹುಗಳಲ್ಲಿ ಬಲವಿರುವ ತನಕ, ಈ ನನ್ನ ದೇಹದ ನರನಾಡಿಗಳಲ್ಲಿ ಕೊನೆ ಹನಿ ರಕ್ತವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಬೇಕು. ಅಮ್ಮ, ಆತನಿಗೆ ನನ್ನ ಮೇಲಿರೋ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನೀನೇನು ಬಲ್ಲೆ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಬಿಟ್ಟಿದ್ದಾಗ ಈ ರವಿಕುಮಾರನ ಭಾಗ್ಯಕ್ಕೆ ದೈವವಾಗಿ ಬಂದು ಆಶ್ರಯ ನೀಡಿದ ಮಹಾಸ್ವಾಮಿಯಲ್ಲವೇ ಈ ಕುಲಹೀನನನ್ನು ಬಾಚಿ ತಬ್ಬಿ ಆಲಂಗಿಸಿ ಅಂಗ ದೇಶದ ಅರಸು ಕುರು ಸಾಮ್ರಾಜ್ಯದ ಮಹಾಂಡಲಿಕನನ್ನಾಗಿ ಮಾಡಿ ಈ ಕರ್ಣನಿಗೊಂದು ಭರತ ಖಂಡದಲ್ಲಿ ವಿಶಿಷ್ಟವಾದ ಸ್ಥಾನಮಾನವನ್ನು ದೊರಕಿಸಿದ ಆ ನನ್ನ ಸ್ವಾಮಿಯನ್ನು ಹೇಗೆ ತೊರೆಯಲಿ ತಾಯಿ? ಕುಮಾರ, ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಕನಂತೆ ನನ್ನನ್ನೇ ನಂಬಿರುವಾಗ ಆತನನ್ನು ತೊರೆಯುವುದು ಧರ್ಮವೇ? ಸರ್ವದಾಗಲಾರದು, ನಾನು ಪರಮಕನಾಗಲಾರೆ ತಾಯಿ. ಹೋಗಲಿ ಬಿಡು ಪುತ್ರ, ಹೋಗಲಿ ಬಿಡು. ನಾಳೆ ನಡೆಯಲಿರುವ ಭಯಂಕರವಾದ ಯುದ್ಧದಲ್ಲಿ ಆದರೂ ಪಾಂಡವರು ನಿನ್ನ ಕೈಯಲ್ಲಿ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ, ಕೊಲ್ಲಬೇಡ. ಅವರನ್ನು ಉಳಿಸು ಕುಮಾರ, ಉಳಿಸು. ಆಗಬಹುದು, ಆದರೆ ಯಾರನ್ನು ಬೇಕಾದರೂ ಉಳಿಸುವೆನು. ಆ ನನ್ನ ಕಡುವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ನಿನಗೆ ಕಪ್ಪ ಅಷ್ಟೊಂದು ದ್ವೇಷ? ಅಮ್ಮ, ನಾನು ಅರ್ಜುನನ ಮೇಲೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರರು ನೋಡಿ ಸಂತೋಷಪಟ್ಟರೆ ನನ್ನ ಜನ್ಮವೂ ಸಾರ್ಥಕವಾಗುವುದಲ್ಲ, ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿಯುವರು ತಾಯಿ, ಉಳಿದೇ ಉಳಿಯುವರು. ನನ್ನಿಂದ ಅರ್ಜುನನೇ ಮೃತನಾದರು ಅಥವಾ ಅರ್ಜುನನಿಂದ ನಾನೇ ಮೃತನಾದರು ನಿನಗೆ 5 ಜನ ಮಕ್ಕಳು ಉಳಿದೇ ಉಳಿಯುವರು ತಾಯಿ, ಉಳಿದೇ ಉಳಿಯುವರು. ಬಿಡು ತಾಯಿ ನಿನ್ನ ಮನದ ವ್ಯತೆಯನ್ನು. ಕುಮಾರ, ಹೋಗಲಿ ಬಿಡು ಪುತ್ರ. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ಮಗನೇ? ಹೇಳು ತಾಯಿ, ಆನಂದದಿಂದ ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ, ನಿನ್ನ ಮಗನಾಗಿ ಜನಿಸಿ ನಿನ್ನ ಮಾತೊಂದನ್ನು ನಡೆಸಿಕೊಡಲಾಗದ ಕಡು ಪಾಪಿ ಎಂದು ಭಾವಿಸಿದೆಯಾ ತಾಯಿ? ಜನನಿ ನಿನ್ನ ಮಗನಿವನು ಹುಸಿಯಾಡುವನೇ. ಅಮ್ಮ, ಜನನಿ ನಿನ್ನ ಮಗನಿವನು ಹುಸಿಯಾಡುವನೇ. ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂದಾದರೂ ಸರಿಯೇ, ನರೇನಾದರೂ ಸರಿಯೇ, ನಡೆಯಿಸುವೆನು ನಿನ್ನ ನುಡಿಯ. ಹೌದು ಅಮ್ಮ.
ಮಾತನ್ನು ಕೇಳಿದೆ ತಾಯಿ, ಎಂತ ಮಾತು! ಮಾತೃ ಹೃದಯದಲ್ಲೂ ಮಾಯಾಜಾಲ. ಹೇ ಕೌರವೇಶ್ವರ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳೇ, ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನ್ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದರು. ಅವನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮರು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನದ ಸ್ಥೈರ್ಯವನ್ನೇ ಕಿತ್ತುಕೊಂಡರು. ಈಗ ಎತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಪಡೆದಳು. ಆಗಲಿ, ಪ್ರಪಂಚ, ಕುಲ, ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ. ಈ ನನ್ನೆರಡು ಬಾಹುಗಳಲ್ಲಿ ಬಲವಿರುವ ತನಕ ನನ್ನ ಸ್ವಾಮಿಯ ಇಚ್ಛೆಗೆ ಕಿಂಚಿತ್ತೂ ತುಚ್ಛನಾಗದೆ ಕೆಚ್ಚಿರುವ ತನಕ ಹೋರಾಡವಿ. ಉಳಿದದ್ದು ದೈವೆಚ್ಚೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಇನ್ನು ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ ತಾಯಿ. ನೀನು ಹೋಗಿ ಬಾ ಜನನಿ. ಕುಮಾರ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾರೆ ಕರ್ಣ. ಖಂಡಿತವಾಗಿಲ್ಲಮ್ಮ, ಖಂಡಿತವಾಗಿಲ್ಲ. ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವಿಯಾ ಜನನಿ? ಅದೇನು ಹೇಳು ಪುತ್ರ. ಸತ್ಯವಾಗಿಯೂ ನಡೆಸಿಕೊಡುವಿಯಾ ತಾಯಿ? ಸತ್ಯವಾಗಿಯೂ ನಡೆಸಿಕೊಡುವೆ. ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರ ಬಳಿಯೂ ಹೇಳಬೇಡ ತಾಯಿ. ದೈವವಶಾತ್ ನಾನೊಂದು ವೇಳೆ ಮೃತನಾದರೆ ನನ್ನ ಮೃತದೇಹವನ್ನು ನಿನ್ನ ತೊಡೆಯ ಮೇಲಿಟ್ಟುಕೊಂಡು ಕರ್ಣನು ಸೂತನಲ್ಲ ನನ್ನ ಮಗನೆಂಬ ವಿಚಾರವನ್ನು ಈ ಜಗತ್ತಿಗೆ ಸಾರಿ ಸಾರಿ ಹೇಳು ಜನನಿ, ಸಾರಿ ಸಾರಿ ಹೇಳು. ಇಂತಹ ಸಂಕಟ ನಾಶಗಳಿಂದ ಅಮ್ಮ, ಕುಮಾರ, ನನ್ನ ಉತ್ತರ ಕ್ರಿಯಾದಿಗಳನ್ನು ಸತ್ಯಸಂಧನನಾದ ಧರ್ಮರಾಯನಿಂದ ಮಾಡಿಸಬೇಕೆಂದು ತನ್ನಲ್ಲಿ ಬೇಡಿಕೊಳ್ಳುವಿನ ಜನನಿ. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಿಂದಲೇ ನಾಶವಾಗಿ ಹೋಗಲಿ. ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲಹುದೆ ಅಮ್ಮ, ನಿನ್ನ
ಕುಲವಿಲ್ಲದವನು ಈ ಜಗತ್ತಿನಲ್ಲಿ ಬದುಕಿದ್ದರೂ ವ್ಯರ್ಥವಲ್ಲವೇ? ಹೇ ವಿಧಿ, ನಿನ್ನ ಲೀಲೆಯು ಎಷ್ಟು ಅಗಣಿತವಾದದ್ದು. ವಿಧಾತನ ನಾಟಕ ಬಲ್ಲವರಾರೋ, ಮಾನವ ಜೀವ ಮೋಹಾಂಧಕ ಎಲ್ಲ ಮಾಯೇ ಮಾಯಾ ಜಾಲ. ಹೇ ವಿಧಿ, ದೈವವೇ, ವಿಧಿಗೈದ ಗದೀನನಾದ ಜಗದೀ, ವಿಧಿಗೈದ ಗದೀನನಾದ ಜಗದೀ, ವಿಧಿಗೈದ ವಿಧಿ, ದೈವವೇ, ಬಾಡು ಕಣ್ಣೀರು ಜಗದಿ, ಕನ್ನಯ ಬಾಡು ಕಣ್ಣೀರು ಜಗದಿ, ಪಾಲಿ ಪರಾರೋ ದೀನನ ದಯದಿ, ಪಾಲಿ ಪರಾರೋ ದೀನನ ದಯದಿ, ಕೊನೆಗಾಣಿಸಯ ಕರ್ಮದ ಬಂಧನ, ಕೊನೆಗಾಣಿಸಯ ಕರ್ಮದ ಬಂಧನ, ದಾರಿಯ ಕಾಣದೆ ಅಂಧದ ತೆರೆನಾದೆ, ದಾರಿಯ ಕಾಣದೆ ಅಂಧದ ತೆರೆನಾದೆ, ಗತಿಹೀನನಾದ ಜಗದೀ, ವಿಧಿಗೈದ ಮೋಸದಿಂದ, ಗತಿಹೀನನಾದ ಜಗದೀ, ವಿಧಿಯೇ ಉಳಿಸಿದೆ ಕಣ್ಣೀರ. ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷಿಯಿಂದ ಕುರುಕ್ಷೇತ್ರದಲ್ಲಿ ಸಮ್ಮಿಳಿಸಲಾಗಿರುವ ಕ್ಷತ್ರಿಯ ವೀರ ಯೋಧರನ್ನು ನನಗೆ ತೋರಿಸು ಪರಮಾತ್ಮ. ನಿನ್ನ ಇಚ್ಛೆ ಅರ್ಜುನ. ವಿಜಯ ವಿಜಯ ಜವದಲ್ಲಿ ಕ್ಷಿಸೈ ಮರವಿ, ರಣಭುವಿಯ ಪರಿಯ ವಿಜಯ,
ಅಗಾಲದಿಗ ಬಹುಪದಾದಿ ಬರಿವ ಅಹೋಗ್ರಾರಿ ಬಡ ಸಮಕ್ರಾಂತ ವಿಜಯ ವಿಜಯ ಜಪದೊಳಿ ಚಿಸೈನರವಿ ರಣಭೂಮಿಯ ಪರಿಯ ವಿಜಯ ಅಹಿತ ನಿವತ ಯುತ ಋಷಭ ದುರಗ ಗಜ ಸತಿ ವಿಭವ ಮುದಿತ ಅಹಿತ ನಿವತ ಯುತ ಋಷಭ ದುರಗ ಗಜ ಸತಿತ ವಿಭವ ಮುದಿತ ತುಗಿನ ರೋತಿ ಕುಲ ಮಹಾತಿ ನಿಖಿಲ ತುಗಿನ ರೋತಿ ಕುಲ ಮಹಾತಿ ನಿಖಿಲ ಉಪಭರಿತ ಗುರು ವಿಜಯ ಪರಿಕಲಿತ ತುಹಿನ ರೋಚಿ ಕುಲ ಮಹಾಬ್ದಿ ನಿಖಿಲ ನೃಪ ಭರಿತ ಕುರು ವಿಜಯ ಪರಿಕಲಿ ನೃಪ ಭರಿತ ಕುರು ವಿಜಯ ಪರಿಕಲಿತ ವಿಜಯ ವಿಜಯ ಜವದೊಳಿ ರಣಭೂಮಿಯ ಪರಿಯ ವಿಜಯ ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧೂ ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ದುರ್ಯೋಧನನ 99 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ಅವನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮತ್ತ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತವಸನಧಾಗಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ನರೆ ಕೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದನ್ನು ನೋಡು ಅರ್ಜುನ. ಪರಮಾತ್ಮ, ಆತನು ನಿಮ್ಮ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಈ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್, ಕುರುಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ್, ಈಗ ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಸಾಡೆನಾ ಕೃಷ್ಣ ಸಮರದಿ ಸೆಣೆ ಸಾಡೆನಾ ಕೃಷ್ಣ ಸಮರದಿ ಸೆಣೆ ಸಾಡೆನಾ. ಪರಮಾತ್ಮ, ಸಮರದಿ ಸೆಣೆ ಸಾಡೆನಾ ಕೃಷ್ಣ ಸಮರದಿ ಸೆಣೆ ಸಾಡೆನ ಕೃಷ್ಣ ಸಮರದಿ ಸೆಣೆ ಸಾಡೆನ. ಜನಾರ್ದನ, ಜಾರಿತು ಗಾಂಡೀವ ಸೊಲುತ್ತಿದೆ ಕೈಕಾಲು. ಜನಾರ್ದನ, ಜಾರಿತು ಗಾಂಡೀವ ಸೊಲುತ್ತಿದೆ ಕೈಕಾಲು. ಜಾರಿತು ಗಾಂಡೀವ ಸೊಲುತ್ತಿದೆ ಕೈಕಾಲು. ಜನಾರ್ದನ, ಜಾರಿತು ಗಾಂಡೀವ ಸೊಲುತ್ತಿದೆ ಕೈಕಾಲು. ಮತಿಹೀನ ನಾನಾದೆ ಪಥವ ತೋರಿಸೋ ಮುನ್ನ. ಪರಮಾತ್ಮ,
ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ ವಾಸುದೇವ ಗುರು ಬಾಂಧವರ ಶಿರಛೇದಿಸೇನ ಪರಮಾತ್ಮ ಗುರು ಬಾಂಧವರ ಶಿರಛೇದಿಸೇನ ಗುರು ಬಾಂಧವರ ಶಿರಛೇದಿಸೇನ ಗುರು ಬಾಂಧವರ ಶಿರಛೇದಿಸೇನ ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ ಜನಾರ್ದನ ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ 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 ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡಿವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದೇನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಒರಿಯುವುದೆಂಬುದನ್ನು ನೀನು ಬಲ್ಲೆಯ. ರಾಜ್ಯದ ಮೇಲಿನ ಆಸೆಗಾಗಿ ಇವರನ್ನು ವಧಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನೀ ಜ್ಞಾತಿ ವಧೆಗೆ ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ಹಿಂದಿರುಗಿಸು ಮಿತ್ರ, ನನಗೀ ಯುದ್ಧವೂ ಬೇಡ. ಅರ್ಜುನ, ಜನಾರ್ದನ, ಕುತಸ್ತ್ವಾ ಕಶ್ಮಲವಿದಂ ವಿಷಮೇ ಸಂವಸ್ಥಿತಂ ಅನಾರ್ಯ ದುಷ್ಟಮಸ್ವರ್ಗೇ ಅನಾರ್ಯ ದುಷ್ಟಮಸ್ವರ್ಗೇ ಮಗೀರ್ತಿಕರಮರ್ಜುನ ಅರ್ಜುನ. ಅರ್ಜುನ, ಪರಮಾತ್ಮ, ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನ ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಕಥಂ ಭೀಷ್ಮಂ ಮಹಂ ಶಂಕೆ ದ್ರೋಣಂಚ ಮಧುಸೂದನ ಮಧುಸೂದನ ಯಶುಭಿ ಪ್ರತಿಯೋತ್ಸಾಮಿ ಯಶುಭಿ ಪ್ರತಿಯೋತ್ಸಾಮಿ ಪೂಜಾರ್ಹ ವರಿಸೂದನ ವರಿಸೂದನ. ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕಲಿಸಿದ ಗುರು. ಪೂಜ್ಯಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ? ಕುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾಪ್ತಿಯು ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ.
ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ವಧೆಯು ಸಮ್ಮತವಿಲ್ಲ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ಜನ್ಮಾಂತರ ಪ್ರಾಪ್ತಿಯು ಸಹಜವಾದದ್ದು. ಈ ಪಂಡಿತನಾದವನು ಇದಕ್ಕಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ ದ್ರೋಣರು, ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರನ್ನೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುಸ್ಸಾಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಟಿತವಾಗಿರುವು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧವಿಮುಖನಾಗಿರುವೆನು. ಹೇಳು ಕೃಷ್ಣ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೋ? ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಕರ್ತವ್ಯಂ ಮಾನವ ಧರ್ಮಂ ಧರ್ಮರಕ್ಷಕನಾನಿವೆ. ಬರಿದೇಕೆ ಕಳವಳ ಪಡುವೆ ಮರುಳೇ ಮರುಳೇ ಮರುಳೇ. ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ನಿನ್ನ ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಬಾಜನ ನೆನೆಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತರವು. ಶತ್ರುಗಳು ಹೇಡಿ ಎಂದು ಹಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಈ ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಈ ಮನೋದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯಭ್ರಷ್ಟನಾಗದಂತೆ ನನಗೆ ಒಂದು ದಾರಿಯನ್ನು ತೋರಿಸುವ ವಾಸುದೇವ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ. ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ಪರಮಾತ್ಮ? ಅರ್ಜುನ, ಜನಾರ್ದನ, ಲೋಕದಲ್ಲಿ ನಾವಿಬ್ಬರು ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ನನಗೆ ಅವುಗಳ ನೆನಪುಂಟು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣ
ಭವಾಮಿ ಯುಗೆ ಯುಗೆ. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಯಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸಕಲ ಪ್ರಪಂಚವನ್ನೇ ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಗಳಿಗೆ ನಾನೇ ಕಾರಣನು. ಸರ್ವಶ್ರೇಷ್ಠವೂ ಸರ್ವಾಂತರ್ಯಾಮಿಯೂ ಆದ ಪರಾವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ರುದ್ರರಲ್ಲಿ ಶಂಕರನು, ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ಅರ್ಜುನ, ಜನಾರ್ದನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರ ಒಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೇ ನಡೆಯುವವು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಹರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಳ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಕ್ಷತ್ರಿಯ ಯೋಧರನ್ನು ಒಂದೇ ಸಾರಿಗೆ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗಿ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ನೋಡು ನನ್ನ ಸಂಹಾರ ಮೂರ್ತಿಯನ್ನು. ಎಂತಹ ಭಯಾನಕ ರೂಪವಿದೆ! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದದ ತರಂಗಗಳನ್ನು ಎಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಹಾಸವನ್ನು ತೋರು. ಗೋಪಿಕಾ ವಲ್ಲಭ ಲಲನಾಚಿತ್ತ ರಂಜಕವಾದ ನಿನ್ನ ಗಂಭೀರ ಸುಹಾಸ ವದನವೆಲ್ಲಿ? ನಾರಾಯಣ ಹರಿ ಶೌರಿ ಮುರಾರಿ, ನಾರಾಯಣ ಹರಿ ಶೌರಿ ಮುರಾರಿ, ನೀನೇ ನನ್ನ ಪ್ರಾಣ ಸಖ. ಈ ಘೋರ ರೂಪವು ಭಾರಿ ಭಯಾನಕ, ನೋಡಲಾರೆನು ಪ್ರಭುವೆ. ಈ ಘೋರ ರೂಪವು ಭಾರಿ ಭಯಾನಕ, ನೋಡಲಾರೆನು ಪ್ರಭುವೆ. ಧಾರಣ ಮಾಡು ಸೌಮ್ಯ ರೂಪವ, ಧಾರಣ ಮಾಡು ಸೌಮ್ಯ ರೂಪವ. ನಾರಾಯಣ ಹರಿ ಶೌರಿ ಮುರಾರಿ, ನಾರಾಯಣ ಹರಿ ಶೌರಿ ಮುರಾರಿ, ನೀನೇ ನನ್ನ ಪ್ರಾಣ ಸಖ. ಅಕ್ಷಿಗಳಿಂದ ವೀಕ್ಷಿಸಲಾರೆನು ಮಾಧವ ನಿನ್ನ ಸಾಕ್ಷಾತ್ ದಶ ಅವತಾರವ. ಅಕ್ಷಿಗಳಿಂದ ವೀಕ್ಷಿಸಲಾರೆನು ಮಾಧವ ನಿನ್ನ ಸಾಕ್ಷಾತ್ ದಶ ಅವತಾರವ. ಲಕ್ಷೋಪಲಕ್ಷ ರಾಕ್ಷಸರನ್ನು ನೀ ಶಿಕ್ಷಿಸಿದಂತಹ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು. ಲಕ್ಷೋಪಲಕ್ಷ ರಾಕ್ಷಸರನ್ನು ನೀ ಶಿಕ್ಷಿಸಿದಂತಹ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು. ಪಕ್ಷಿ ವಾಹನ ಲಕ್ಷ್ಮೀಶ ನಿನ್ನ ಚರಣದಾಸರನು ಲಕ್ಷಿಸೋ. ಪಕ್ಷಿ ವಾಹನ ಲಕ್ಷ್ಮೀಶ ನಿನ್ನ ಚರಣದಾಸರನು ರಕ್ಷಿಸೋ. ಭಯವನ್ನು ಬಿಡು ಪ್ರಾಣಸಖ. ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ದಡವನ್ನು ಮುಟ್ಟಿಸಲು ನಾನು ಕರ್ಣಾಧಾರನಾಗಿ ನಿಂತಿರುವೆನು.
ಅರ್ಜುನ, ಪರಮಾತ್ಮ, ತೆಗೆದುಕೋ ಅಸ್ತ್ರಗಳನ್ನು, ತೆಗೆದುಕೋ ಅಸ್ತ್ರಗಳನ್ನು. ಆಜ್ಞೆ ಮಾಧವ. ಮೊಳಗಿಸು ರಣಭೇರಿಯನ್ನು, ಗಳಿಸು ವಿಜಯವನ್ನು. ನೋಡಲಿ ಬೆದರೋಡುತ್ತಿದೆ ಸೈನ್ಯ, ನೋಡಲಿ ಬೆದರೋಡುತ್ತಿದೆ ಸೈನ್ಯ. ಈ ಗುರುಕುಲ ಕಳಂಕ ಸ್ವರೂಪರಿವರು, ಗುರುಕುಲ ಕಳಂಕ ಸ್ವರೂಪರಿವರು. ನೋಡಲಿ ಬೆದರೋಡುತ್ತಿದೆ ಸೈನ್ಯ. ಗುರುಪಿತಾಮಕರು ಭೀಷ್ಮ ದ್ರೋಣರು, ಶಲ್ಯ ಶಕುನಿಗಳು ಅಶ್ವತ್ಥಾಮರು. ಗುರುಪಿತಾಮಕರು ಭೀಷ್ಮ ದ್ರೋಣರು, ಶಲ್ಯ ಶಕುನಿಗಳು ಅಶ್ವತ್ಥಾಮರು. ಬೆದರದ ನೀನಿ ಕದನವ ಮಾಡೈ, ಬೆದರದ ನೀನಿ ಕದನವ ಮಾಡೈ. ಪಾಂಡವ ಕೀರ್ತಿಯ ಗಗನದಿ ಬೆಳಗೈ, ಪಾಂಡವ ಕೀರ್ತಿಯ ಗಗನದಿ ಬೆಳಗೈ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ಈ ಕುರುಕುಲ ಕಳಂಕ ಸ್ವರೂಪರಿವರು. ನೋಡಲ್ಲಿ ನೀ ನೋಡಲ್ಲಿ ನೀ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ಓಡುತ್ತಿದೆ ಸೈನ್ಯ, ಬೆದರೋಡುತ್ತಿದೆ ಸೈನ್ಯ, ಬೆದರೋಡುತ್ತಿದೆ ಸೈನ್ಯ. 10 ದಿನಗಳ ಘೋರ ಯುದ್ಧದ ತರುವಾಗಿ ಭೀಷ್ಮನು ಪರಾಜಿತನಾದನು. ಇನ್ನೇನು ನಮ್ಮ ಉದಯ ಸೂರ್ಯನು ಉದಯಿಸಿದ್ದಂತೆ ಎಂದು ಭಾವಿಸಿದ್ದೆನು. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ವ್ಯೂಹದ ಮುಖ್ಯ ದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರಲು ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿವಸ ನಾನು ಪ್ರಯತ್ನ ಪಟ್ಟು ನಿರಾಸೆಯಿಂದ ಹಿಂದಿರುಗಿದೆನು ಅಗ್ರಜ. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ಹೊರಟಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಶಕ್ತ ಗರುಡನೆ ಕಾದಾಡುತ್ತಿದ್ದರೆ ಅವರು ಈಗಲೇ ಹಿಂತಿರುಗುವ ಸಂಭವವಿಲ್ಲ ಅಗ್ರಜ. ಬೇಗ ಇದರ ಉಪಾಯವನ್ನು ಮಾಡಲೇಬೇಕು. ಜಾಗೃತೆಯಾಗಿ ಇದಕ್ಕೊಂದು ಉಪಾಯವನ್ನು ಹುಡುಕಲೇಬೇಕು. ಇಲ್ಲವಾದರೆ ನಮ್ಮ ಪರಾಜಯವು ಖಂಡಿತ. ನಿನ್ನ ಕೈಯಲ್ಲಿ ಈಗ ಇರುವಾಗ ನಮ್ಮ ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೊದಿರುವಂತಹ ಆಪತ್ತಾದ್ರೂ ಏನು ದೊಡ್ಡಪ್ಪ, ಅಂತ ಆಪತ್ತಾದ್ರೂ ಏನು? ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಬಾಣ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ನಾನು ಆ ವ್ಯೂಹವನ್ನು ಬೇಯಿಸುವೆನು. ಅದಕ್ಕಾಗಿ ನಿಮ್ಮ ಅನುಮತಿಯನ್ನು ಕೇಳುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದು. ಬಾಬು ಅಭಿಮನ್ಯು, ನೀನು ನಮ್ಮ ವಂಶದ ಗೌರವ ಸ್ವರೂಪರು. ಅಭಿಮನ್ಯು, ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಈ
ಕಾರಿಗೆ ಕಳುಹಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳ್ತಿರುವ್ಯಾ? ಈ ನನ್ನ ದೇಹವು ಚಿಕ್ಕದಾಗಿರಬಹುದು, ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ತೇಜ ಚಿರಪ್ರಕಾಶದಿಂದ ಅದು ಜ್ವಾಜ್ವಲ್ಯಮಾನವಾಗಿ ಬೆಳಗುತ್ತಿದೆ. ಸಾಹಸ ಪ್ರಭಾ ಫಲಕದಿಂದ ಅದು ವಿಜೃಂಭಿಸುತ್ತಿದೆ. ತನ್ನ ಮಾತ್ ಪ್ರಕಾಶದಿಂದ ಈ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸಿದ್ಧಾದ ಸುಭದ್ರಾ ದೇವಿಯು ಆನಂದಾಸಗಳನ್ನು ಸುರಿಸಲಿ. ಯೋಗ್ಯ ಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಶಾಸ್ತ್ರ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕೆ ಹಿಡಿದ ಈ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ಆ ತಾಯಿ ಗರ್ಭದಿದ್ದಾಗಲೇ ಆ ಚಕ್ರವ್ಯೂಹವನ್ನು ಬೇಸ್ ಉಪಾಯವನ್ನು ಕಲಿತಿದ್ದನು. ಈಗ ಅದರ ಅವಕಾಶವು ದೊರಕಿಸಿ ಬಂದಿದೆ. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ವ್ಯರ್ಥ ಮಾಡಬೇಡ. ನನಗ ಆಜ್ಞೆಯನ್ನು ಕೊಡು. ಆಗ ತಿಳಿವೆ ಪಾತನ ಮಗನು ಪಾತನಂದ ಪರಾಕ್ರಮಶಾಲಿ ಎಂಬುದನ್ನ. ಅಗ್ರಜ, ಅಭಿಮನ್ಯನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹನೆಯ ಮೇಲೆ ಜಲಸೇಚನವಾಗದಿರಲಿ. ನಾನು ನಮ್ಮ ಸೈನ್ಯವನ್ನೆಲ್ಲ ತೆಗೆದುಕೊಂಡು ಹೋಗಿ ಅಭಿಮನ್ಯುಗೆ ಬೆಂಗಾವಲಾಗಿ ನಿಲ್ಲುವೆನು. ಅಭಿಮನ್ಯನು ವ್ಯೂಹವನ್ನು ಭೇದಿಸಿದ ತಕ್ಷಣ ನಾವೆಲ್ಲರೂ ಸೇರಿ ಭೇದವಾಗಿ ಮಾಡುತ್ತೇವೆ. ಭೀಮಸೇನ, ಅನಿರೀಕ್ಷಿತವಾಗಿ ಒದಗಿದ ಸಹಾಯವನ್ನು ನಿರಾಕರಿಸಬೇಡ ಅಗ್ರಜ. ಭೀಮಸೇನ, ನಿನ್ನಿಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಇವನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣಪಥಕವು ಮತ್ತೆ ಅಚ್ಚಳಿಯದೆ ಅವನನ್ನು ಸೇರಲಿ. ಅಭಿಮನ್ಯು, ಹೋಗಿ ಬಾ, ಕೀರ್ತಿಶಾಲಿ ಜಯಶಾಲಿಯಾಗು ಎಂದಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಣರಲ್ಲೂ ಭಯವಿದೆ. ವೀರ ಧನಂಜಯ ನನ್ನ ತಂದೆಯು ಭಯವೇನೆಂಬುದನ್ನಾಗಲಿಯೇ. ವೀರ ಧನಂಜಯ ನನ್ನ ತಂದೆಯು ಭಯವೇನೆಂಬುದನ್ನಾಗಲಿಯೇ. ದ್ರೋಣನ ಚಕ್ರವ್ಯೂಹವೇ ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನದಿಂದಲೂ ಹಮ್ಮಲಿಸುತ್ತಿದ್ದೆ. ಅದು ಈ ದಿನ ಲಭಿಸಿತು ಸ್ವಾಮಿ. ಪ್ರೇಮದಿ ಕರೆಯುವೆ
ನಲಿಯುವ ಬಾ ಆಡಿ ಕುಣಿಯುವ ಬಾ ಸೇರಿ ನಲಿಯುವ ಬಾ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೇ ಪ್ರೇಯಸಿ ಅರುಜದಿ ಸರಸವನಾಡುತ್ತ ನಾವು ಬಾರೇ ರೂಪತಿ ರೂಪತಿ ಬಾರೇ ರೂಪತಿ. ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತಾ ಬಾರ ಪ್ರಿಯತಮ ಹರುಷದಿ ಸರಸವನಾಡುವ ನಾವು ಬಾರ ಪ್ರಿಯತಮ ಲಾ 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 ಲಾ. ದೂರ ದೂರ ಇಲ್ಲಿಗೆ ಸನಿಹಕ್ಕೆ ಬಾ ಪ್ರಿಯತಮನೇ ದೂರ ದೂರ ಇಲ್ಲಿಗೆ ಸನಿಹಕ್ಕೆ ಬಾ ಪ್ರಿಯತಮನೇ ಹಾಡಿ ಕುಣಿಯುವ ಬಾ ಸೇರಿ ನಲಿಯುವ ಬಾ ಹಾಡಿ ಕುಣಿಯುವ ಬಾ ಸೇರಿ ನಲಿಯುವ ಬಾ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತಾ ಬಾರ ಪ್ರಿಯತಮ ಹರುಷದಿ ಸರಸವನಾಡುವ ನಾವು ಬಾರ ಪ್ರಿಯತಮ ಲಾ 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 ಲಾ. ಪ್ರೇಯಸಿ ಪ್ರಿಯತಮ ನಿನ್ನ ದೇವನ ದರ್ಶನವೇನೋ ಒಂದಿದೆ. ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು. ನನ್ನ ಸರ್ವಸ್ವವನ್ನೇ ಅರ್ಪಿಸಿರುವೆ ಸ್ವಾಮಿ. ನನ್ನದಾಗಿ ಇನ್ನು ಏನು ಉಳಿದಿರುವುದು? ಈ ನಿನ್ನ ಹೃದಯದ ಪ್ರೇಮ ಅಬ್ಬಬ್ಬಬ್ಬ, ಅದು ನಿಮ್ಮದೇ ಅಲ್ಲವೇ? ಪುನಃ ಕೊಡುವ ಅಗತ್ಯವಿರುವುದೇ ಸ್ವಾಮಿ? ಪ್ರೇಯಸಿ, ನಾನದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ. ಆಹಾ, ವಸಂತದ ಬಳಿಯು ದಿನ ದಿನವೂ ಹೊಸದಾದ ಘಾಮಿನಿಂದ ಪ್ರಕೃತಿಯನ್ನು ನಲಿಸುವು. ಸೂರ್ಯ ಸಾಕ್ಷಿಯಾದ ಸೂರ್ಯದೇವನು ತನ್ನ ಮಹತ್ ಪ್ರಕಾಶದಿಂದ ಜಗತ್ತನ್ನು ಬೆಳಗುವೆನು. ಈ ದಿನದ ಆನಂದವು ಮುಂದಿನ ದುಃಖದ ಮೂಲ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವು ಹಾಗೆ ಪ್ರೇಯಸಿ. ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಳನ, ಈ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗೆ ಪ್ರೇಮದ ಸಜೀವ. ಹೃದಯೇಶ್ವರಿ, ನಿನ್ನೆ ಜೀವನ ನಾವು ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವು. ಈ ಆನಂದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಮತ್ತೊಮ್ಮೆ ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ ಉತ್ತರ. ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳು ನಿರಾಕರಿಸುವಳಿ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಈ ಪ್ರೇಮದ ಉಪಮಾಲೆಯನ್ನು ಧರಿಸಿ ಭಕ್ತಳಲ್ಲಿ ಪ್ರಸನ್ನಳಾಗಿ ಸ್ವಾಮಿ. ಸುಂದರಿ, ದೇವರು ಪ್ರಸನ್ನನಾಗಿ ನನ್ನ ಪಾಶದಲ್ಲಿ ನಿನಗೆ ಸ್ನಾನ ಕೊಟ್ಟೆವು. ಬಾ, ಕುಳಿತುಕೋ. ಪ್ರಾಣೇಶ್ವರ, ಪ್ರೇಯಸಿ, ಪ್ರಿಯತಮ,
ಚಕೋರಿ ಜರಗಿಳಿದಂತೆ ನಾಟ್ಯ ಸರ್ಪದಂತೆ ನದಿಯೇ ಜರಗಿಳಿದಂತೆ ನಾಟ್ಯ ಸರ್ಪದಂತೆ ಆಡುವ ನಿನ್ನನ್ನು ಕಣ್ಣೆನು ಸೋದರಿ ಆಡುವ ನಿನ್ನನ್ನು ಕಣ್ಣೆನು ಸೋದರಿ ಜಣ್ಣ 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 ಹೆಜ್ಜೆಯಲ್ಲಿ ಹೆಜ್ಜೆಗಳು ಒಮ್ಮುತ್ತಿರುವಾಗ ಕಾಣ ಕಾಣದಲ್ಲಿ ಜೊತೆ ಸೇರಿ ನಲಿವಾದ ಜನ 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 ನಾಡುವೋ ಚಕೋರಿ ಗಾನತುವೇಣಿ ನಿರ್ವಾಣಿ ಭರಮಣಿ ಕೋಮಲ ಚಂಚಲೆ ಚಂದ್ರ ಚಕೋರಿ ಸತಿಯ ಜರಗಿಳಿದಂತೆ ನಾಟ್ಯ ಸರ್ಪದಂತೆ ಸತಿಯ ಜರಗಿಳಿದಂತೆ ನಾಟ್ಯ ಸರ್ಪದಂತೆ ಆಡುವ ನಿನ್ನನ್ನು ಕಣ್ಣೆನು ಸೋತ ಆಡುವ ನಿನ್ನನ್ನು ಕಣ್ಣೆನು ಸೋತ ಜನ 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 ಅದೋ ನಿನ್ನೆ ಹೆಜ್ಜೆಗಳು ಒಮ್ಮುತ್ತಿರುವ ಕಣಕಣದಲ್ಲಿ ಜೊತೆ ಸೇರಿ ನಲಿಯುವ ಜನ 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 ಅದೋ ಪ್ರಾಣೇಶ್ವರ, ಇದೇನಿಂತಹ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತೆ? ಉತ್ತರ, ದ್ರೋಣನ ಚಕ್ರವನ್ನು ಭೇದಿಸಲು ಯುಧಿಷ್ಠ ರಾಜೇಂದ್ರ ಅನುಮತಿಯನ್ನು ಪಡೆದು ಹೊಂಟಿರುವೆನು. ನನ್ನನ್ನು ನಗುಮುಗಿನಿಂದ ಕಲಿಸಿಕೊಡು ಉತ್ತರ. ಪ್ರಾಣೇಶ್ವರ, ಈ 4 ದಿನದಿಂದಲೂ ಯುದ್ಧದಲ್ಲೇ ನಿರತನಾಗಿದೆ. ಒಂದು ದಿನವಾದರೂ ನನ್ನೊಡನೆ ಕಾಲ ಕಳೆಯಬಾರದೆ? ಪ್ರೇಯಸಿ, ಆ ದಿನ ತಾಯಿಯು ಹಸ್ತದಾಣೆ ಮಾಡಬೇಕಾಯಿತು. ಯುದ್ಧರಂಗವು ಸೀರೆಯ ಉಚಿತವಾದವಲ್ಲ ಸ್ಥಾನವಲ್ಲ ಉತ್ತರ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲುಬಾಣವನ್ನು ತಂದಂತಿದೆ. ಇದನ್ನೊಂದು ಸಾರಿ ಎದೆಯೇರಿಸಲಿ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ ದೇವಿ. ಅನಂಗ ರಾಜಲಕ್ಷ್ಮಿ, ಸಖಿಯರು ತಂದ ಹೂಗಳನ್ನು ಎದೆಗೇರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಬಿಡು. ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯ ಕೊಡು. ಅಬ್ಬಬ್ಬಬ್ಬ, ಒಂದೇ ಹೆಸರಲ್ಲಿ ಇಷ್ಟು ಪ್ರೇಮದ ಮಾತುಗಳು ಸ್ವಾಮಿ. ಸಾಕೆ ವಿನೋದ ಸರೋಜನನ, ನಾವಲ್ಲೇನೆ ನಿನ್ನ ಪ್ರೇಮಾಂಜನ, ಪ್ರೇಮಾಂಜನ, ಏಕಾಂಗಿಯಾಗಿ ಕಾಂತೆಯ ನೀಗಿ ಹೋಗ ಏಕಾಂಗಿಯಾಗಿ ಕಾಂತೆಯ ನೀಗಿ ಹೋಗ ಕರೆಂತೆ ಕಾಣ ಸಾಕಿ ವಿನೋದ ಸರೋಜನ, ನಾವಲ್ಲಿನ ನಿನ್ನ ಪ್ರೇಮಾಂಜನ, ಪ್ರೇಮಾಂಜನ, ಪ್ರೇಮಾಂಜನ. ನೇತ್ರೇರೋರ್ತ ಕೋಪವೇ ಆನಂದವ ಬೇರೆ ನಂಬೇಡುವೆ ನಂಬೇಡುವೆ ನಂಬೇಡುವೆ. ನೀರೇ ಜಾನೇತ್ರೇರೋರ್ತ ಕೋಪವೇ ಆನಂದವ ಬೇರೆ ನಂಬೇಡುವೆ ನಂಬೇಡುವೆ ನಂಬೇಡುವೆ. ನಶೀಲೆ ಕಮಲ ಬಾಲೆ ಕಾರುಣ್ಯ ಸಿಕ್ಕಾಗ ನಾ ಹೋಗುವೆ. ಕಾರುಣ್ಯ ಶೀಲೆ ಕೋಮಲಯ ಬಾಲೆ ಸಂಕ್ರಾಮಕ್ಕಿಂತ ನಾ ಹೋಗುವೆ. ಹಿರೇ ಜಾನೆ ಪ್ರೇರೋರ್ತ ಕೋಪವೇ ಆನಂದವ ಬೇರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನಾರಿಯ ಕೋಪ ತಾಳಿರಿ ರೂಪ,
ಬೇಡುವೆ ನಿರ್ಜನತೆ ಋತಕೋಪವೇ ಉತ್ತರ ಕೋಮಲವಾದ ಹಸ್ತಗಳಿಗೆ. ಇದು ಉಪವಾಸದ ಸಮಯಲ್ಲೇ ಉತ್ತರ. ಘೋರ ಇದ್ದವು ಹೀರೋದು. ಈಗಲೂ ನೀನು ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಹೃದಯಹೀನನಾದ ವಿಧಿಯೇ ಬೇರೆ, ಹಾಸ್ಯಮಯಾದ ಗಾನಮಯಾದ ಈ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಈ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯ್ಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವೆ. ಈಗ ವೀರಪತ್ನಿಯಾದ ವೀರಾಂಗಣಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣ ವೀರ, ಯುದ್ಧವು ಕ್ಷತ್ರಿಯನ ಧರ್ಮ, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಸಂತೋಷಿತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯಾ? ನನಗೋಸ್ಕರ ಸ್ವಲ್ಪ ದುಃಖಿಸಿದ್ದೆಂದು ಹೇಳಿ ಪ್ರೇಯಸಿ. ದುಃಖಿಸುವುದಿಲ್ಲ ಸ್ವಾಮಿ. ಪ್ರಚನ್ನ ದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬಿಡ್ಕೊಳ್ಳಾರ್ದ ಪತ್ನಿಯು ವೀರಾಂಗಣೆ ಎನಿಸಿಕೊಳ್ಳಬಲ್ಲಳೆ. ನಿನ್ನ ಕರ್ತವ್ಯದಲ್ಲಿ ನೀನು ಸ್ಥಿರನಾಗು. ಉತ್ತರೆ ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನೆಯಾಗಿ ನಿರ್ವಹಿಸುವಳು. ನಾನು ನೋಡ್ತಿರೋದು ಏನನ್ನು ಈಶ್ವರ? ಸರಳನ ಪುತ್ರಿಯಲ್ಲಿ ಸನೀಶದ ಮಾರ್ಗವ. ಇಹ ಸಂಸಾರದ ದುಃಖ ಮಧ್ಯದಲ್ಲಿ ಸ್ವರ್ಣದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯಾವರ್ತದಲ್ಲಿ ನೀನು ನಾರಿನತ್ತದಲ್ಲಿ. ನೀನು ಕ್ಷತ್ರಿಯ ರತ್ನನು. ಯುದ್ಧವು ನಿನ್ನ ಗೌರವ, ಕೀರ್ತಿ, ಸಂಪತ್ತಲ್ಲವೇ? ಆದರೆ ನಿನಗೆ ಯಾವ ಗೌರವವೂ ಇಲ್ಲವೇ ಉತ್ತರ? ಈ ದಿನ ಎಷ್ಟೊಂದು ವೀರ ಪುತ್ರಿಯರು ವೀರ ಸಖಿಯರು ಸಾಹಸ ಮುಖ್ಯರಾಗಿ ಪತಿ ಪುತ್ರರನ್ನು ಬೀಳ್ಕೊಂಡಿರೋರು. ಅವ್ರು ಯಾವ ಗೌರವವೂ ಇಲ್ಲವೋ ಉತ್ತರ? ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡುವಾಗ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆಯನ್ನು ಕೇಳಿ ಆನಂದ ಬಾಷ್ಪಗಳನ್ನು ಸುರಿಸದ ಮಾತು ಯಾರು? ಪುರುಷನ ಗೌರವವೇ ನಾರಿ ಗೌರವ, ಅದೇ ಅವಳ ಜೀವನ ಸರ್ವಸ್ವ. ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪ ಅಳುವುದಿಲ್ಲ ಎಂದು ಹೇಳಿ ಪ್ರೇಯಿಸಿ. ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ತೊಟ್ಟ ಕಮ್ಮನೆ ಭೂಮಿಗೆ ಬಿದ್ದರೂ ಕೈಯಾರ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವೆನು. ಉತ್ತರೆಯು ವೀರಸತಿ, ಪತಿಯ ಆಜ್ಞೆಯೊಳಗೆ ದೇವರ ಆಜ್ಞೆ ಅಂತಲ್ಲವೇ ಸ್ವಾಮಿ? ಇನ್ನು ನನಗೆ ಆಜ್ಞೆನೇ ಕೊಡು. ನೀನು ಹಾಕಿದ ಈ ವಿಜಯ ಮಾಲಿಂದ ಭೂಷಣನಾಗಿ ರಣಾಂಗಣದಲ್ಲಿ ಬೆಳೆಯುನು. ನನಗಿನ್ನೂ ಅಪಜಯವಿಲ್ಲ. ಗಾಯನಕ್ಕೆ ವಸಂತನ ಗಮನ ವಸಂತ ಗಾಯನಕ್ಕೆ ಕೋಗಿಲೆ ಗಾಯನ ಕೋಗಿಲೆ ಗಾಯನಕ್ಕೆ ಕೋಗಿಲೆ ನಾನೇ ವಸಂತ ನಾನೇ ವಸಂತ ನೀನೆ ಕೋಗಿಲೆ.
ನಾದ ಮಧುರವಾಗಿ ನಿನ್ನ ಸೇರಲು ಭಾವತರಂಗವ ವಸಂತನ ಗಮಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನ ಗಮನ ನೀನೆ ಕೋಗಿಲೆ ನಾನೇ ವಸಂತ ನಾನೇ ವಸಂತ ನೀನೆ ಕೋಗಿಲೆ ಆ ಆ ಮಧುಮಾಸದ ಬರುವಾಗಿ ಬೆಳದಿಂಗಳ ಬೆಳಕ ತಾರಾಯ ಶೋಧ ಚಂದ್ರನೇ ಪ್ರಿಯ ಮಧುಮಾಸದ ಬರುವಾಗಿ ಬೆಳದಿಂಗಳ ಬೆಳಕ ತಾರಾಯ ಶೋಧ ಚಂದ್ರನೇ ನಲ್ಲವೇ ಆರೋಹಣ ಅವರೋಹಣ ಆಲಾಪನೆಯಾಗಿ ಆರೋಹಣ ಅವರೋಹಣ ಆಲಾಪನೆಯಾಗಿ ಸುಂದರ ಸಂಗೀತದ ನಾದ ಮಧುರವಾಗಿ ಸುಂದರ ಸಂಗೀತದ ನಾದ ಮಧುರವಾಗಿ ನಾನಿನ್ನ ಸೇರಲು ಭಾವತರಂಗವಾ ಪ್ರಿಯ ಪ್ರಿಯೇ ವಸಂತ ನಾಗಮತಿ ಕೋಗಿಲೆ ಗಾಯನ ಕೋಗಿಲೆ ಗಾಯನ ವಸಂತ ನಾಗಮತಿ ನೀನೆ ವಸಂತ ನಾನೇ ಕೋಗಿಲೆ ನಾನೇ ಕೋಗಿಲೆ ನೀನೆ ವಸಂತ ಆಹಾ ದುರ್ಯೋಧನನು ನಾನು ಎಷ್ಟು ವಿಧವಾದ ಬುದ್ಧಿವಾದವನ್ನು ಹೇಳಿದರೂ ಕೇಳದೆ ತನ್ನ ಛಲದಿಂದ ಯುದ್ಧವನ್ನೇ ಸಂಘಟಿಸಿ 11 ಅಕ್ಷೋಹಿಣಿ ಸೈನ್ಯ ಸಮೇತವಾಗಿ ಅಭಿಮನ್ಯುವು ಅಧರ್ಮ ಯುದ್ಧದಲ್ಲಿ ಮೃತನಾದನು. ಅನೇಕ ಅತಿರಥ ಮಹಾರಥರು ಕುರುಕ್ಷೇತ್ರದಲ್ಲಿ ಮಡಿದು ಹೋದರು. ಕೊನೆಗೆ ಗದಾಯುದ್ಧದಲ್ಲಿ ದುರ್ಯೋಧನನು ಆ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ತೊಡೆಯನ್ನು ಪ್ರಹರಿಸಿಕೊಂಡು ಆ ದುರ್ಯೋಧನನು ಸಹ ಮಡಿದು ಹೋದನು. ಧರ್ಮನಂದನ, ಪರಮಾತ್ಮ, ಇಲ್ಲಿಗೆ ನಿಮ್ಮ ರಾಜ್ಯ ಮೋಹವು ಅರಿದು ಎಲ್ಲವೂ ಶಾಂತಿಯಿಂದ ಬಾಳಬೇಕೆಂಬ ಧರ್ಮವು ಸ್ಥಾಪಿತವಾಗಿತ್ತು. ಆದ್ದರಿಂದ ಇನ್ನು ನೀನು ನಿನ್ನ ದಾಯಾದಿಗಳೊಡನೆ ಸಹೋದರರೊಡನೆ ಸಂತೋಷದಿಂದ ಹಸ್ತಿನಾವತಿಯನ್ನು ಹಾಳು. ಅದೇ ರೀತಿಯಾಗಿ ಆ ಋಷಿಕೇತುವಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ನೀನೂ ಸಹ ಸಂತೋಷದಿಂದ ಹಸ್ತಿನಾವತಿಯನ್ನು ಪರಿಪಾಲಿಸು. ಆಗಬಹುದು ಪರಮಾತ್ಮ.